ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಅದೊಂದು ಸಿನಿಮಾ ಡಾರ್ಲಿಂಗ್ ಪ್ರಭಾಸ್ ಅವರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಿತು. ಅದೊಂದೇ ಒಂದು ಚಿತ್ರ ಡೈರೆಕ್ಟರ್ ರಾಜಮೌಳಿ ಅವರನ್ನ ಸೆನ್ಸೇಷನಲ್ ಡೈರೆಕ್ಟರ್ ಆಗಿಸಿತು. ಸೌತ್ ಸಿನಿ ದುನಿಯಾದ ಬಾಕ್ಸ್ ಆಫೀಸ್ಗೆ ಇನ್ನಿಲ್ಲದ ಬೂಸ್ಟ್ ನೀಡಿತು. ಬಾಲಿವುಡ್ಗಿಂತ ನಾವು ಕೂಡ ಏನು ಕಮ್ಮಿ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿತು. ಅದು ಬೇರ್ಯಾವ ಸಿನಿಮಾನೂ ಅಲ್ಲ, ಎಸ್ ರಾಜಮೌಳಿ ಆಕ್ಷನ್ ಕಟ್ ಹೇಳಿದ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಎಂಟರ್ಟೈನರ್ ಬಾಹುಬಲಿ. ಎಸ್, ಒಂದಲ್ಲ ಎರಡೆರಡು ಭಾಗಗಳಲ್ಲಿ ತಯಾರಾಗಿತ್ತು ಬಾಹುಬಲಿ ಸಿನಿಮಾ. ಅದರ ಮೊದಲ ಭಾಗ ತೆರೆಕೊಂಡು 10 ವರ್ಷಗಳಾಗ್ತಿದೆ. ಇದೇ ಜುಲೈ 10 ಬಂದ್ರೆ ಬಾಹುಬಲಿ 1 ತೆರೆಗಪ್ಪಳಿಸಿ 1 ದಶಕಗಳೇ ಕಳೆದು ಹೋಗಿದೆ. ಬಾಹುಬಲಿ ಬಿಡುಗಡೆಗೊಂಡು 10 ವರ್ಷಗಳಾದ ಹಿನ್ನೆಲೆಯಲ್ಲಿ 10th ಆನಿವರ್ಸರಿ ಪ್ರಯುಕ್ತ ಮತ್ತೆ ಜುಲೈ 10ರಂದೇ ಬಾಹುಬಲಿ ಮೊದಲ ಭಾಗವನ್ನ ರಿಲೀಸ್ ಮಾಡ್ತಿದ್ದಾರಂತೆ ನಿರ್ಮಾಪಕರು. ಹೌದು, ಇದನ್ನ ಸ್ವತಃ ನಿರ್ಮಾಣ ಸಂಸ್ಥೆಯೇ ಖಚಿತಪಡಿಸಿದೆ. ಬಾಹುಬಲಿ ಅಂತಹ ದೃಶ್ಯ ಕಾವ್ಯಗಳನ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡಿದ್ರೆ ಮಾತ್ರ ಸಿನಿಮ್ಯಾಟಿಕ್ ಫೀಲ್ ಸಿಗಲಿದೆ. ಹಾಗಾಗಿ 10 ವರ್ಷಗಳ ಹಿಂದೆ ಯಾರೆಲ್ಲ ಈ ಸಿನಿಮಾವನ್ನ ಮಿಸ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲ ಇದು ಸೆಕೆಂಡ್ ಚಾನ್ಸ್ ಆಗಿದೆ. 180 ಕೋಟಿ ಬಿಗ್ ಬಜೆಟ್ ನಲ್ಲಿ ತಯಾರಾದ ಬಾಹುಬಲಿ ಸಿನಿಮಾ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿ ಡಾರ್ಲಿಂಗ್ ಪ್ರಭಾಸ್ಗೆ ನ್ಯಾಷನಲ್ ಸ್ಟಾರ್ ಪಟ್ಟ ತಂದ್ಕೊಟ್ಟಿತ್ತು. ಅಲ್ಲದೆ ರಾಜಮೌಳಿಯ ನಿರ್ದೇಶನದ ಗತ್ತನ್ನ ಇಡೀ ವಿಶ್ವ ಸಿನಿ ದುನಿಯಾಗೆ ಗೊತ್ತಾಗುವಂತೆ ಮಾಡಿತ್ತು. ಫ್ಯಾಂಟಸಿ ಎಂಟರ್ಟೈನರ್ ಆದರೂ ಸಹ ಮೌಳಿ ಈ ಸಿನಿಮಾಗಾಗಿ ಸೃಷ್ಟಿಸಿದ ಹೊಸ ಪ್ರಪಂಚ, ಅದರಲ್ಲಿನ ಪಾತ್ರಗಳು, ಮೇಕಿಂಗ್, ಡೈಲಾಗ್ಸ್ ಹೀಗೆ ಎಲ್ಲವೂ ನೋಡುಗರನ್ನ ಅಕ್ಷರಶಃ ಮಂತ್ರಮುಗ್ಧಗೊಳಿಸಿತು. ಅದೇ ಕಾರಣಕ್ಕೆ ಬಾಹುಬಲಿ ಚಿತ್ರ ಬಾಲಿವುಡ್ ಚಿತ್ರಗಳಿಗೆ ಕಾಂಪಿಟೇಷನ್ ನೀಡೋ ರೀತಿ 650 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತು. ಪ್ರಭಾಸ್, ರಾಣಾ, ಅನುಷ್ಕಾ ಶೆಟ್ಟಿ, ಸತ್ಯರಾಜ್, ತಮನ್ನಾ, ರಮ್ಯಾ ಕೃಷ್ಣ, ನಾಸಿರ್ ಹೀಗೆ ಸಾಲು ಸಾಲು ಸ್ಟಾರ್ಸ್ಗಳೇ ದಂಡೆ ಈ ಸಿನಿಮಾದಲ್ಲಿ ಇತ್ತು. ಇನ್ನು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೂಡ ಈ ಸಿನಿಮಾದಲ್ಲಿ ಅಸ್ಲಾಂ ಖಾನ್ ಅನ್ನೋ ಒಂದು ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಹಾಗಾಗಿ ನಮ್ಮ ಕನ್ನಡಿಗರಿಗೂ ಈ ಸಿನಿಮಾ ಕೊಂಚ ಜಾಸ್ತಿನೇ ಕನೆಕ್ಟ್ ಆಯ್ತು. ಅದರಲ್ಲೂ ರಮ್ಯಾ ಕೃಷ್ಣ, ರಾಜಮಾತಾ ಖದರ್, ಮಾಹಿಷ್ಮತಿ ಸಾಮ್ರಾಜ್ಯದ ಪವರ್ಗಾಗಿ ನಡೆಯೋ ಕಾಳಗ, ತಂತ್ರ, ಪ್ರತಿತಂತ್ರ, ಕುತಂತ್ರಗಳು ನೋಡುಗರ ನಾಡಿ ಮಿಡಿತವನ್ನ ಹೆಚ್ಚಿಸಿತ್ತು. ಅಲ್ಲದೆ ಕ್ಲೈಮ್ಯಾಕ್ಸ್ ನಲ್ಲಿ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ಯಾಕೆ ಅನ್ನೋ $1 ಬಿಲಿಯನ್ ಪ್ರಶ್ನೆ ಬಾಹುಬಲಿ ಭಾಗ 2ಗಾಗಿ ಜನ ತುದಿಗಾಲಲ್ಲಿ ನಿಂತು ಕಾಯುವಂತೆ ಮಾಡಿತ್ತು. ಇನ್ನು ಎಂ ಕೀರವಾಣಿ ಸಂಯೋಜಿಸಿದ ಒಂದೊಂದು ಸಾಂಗ್ ಕೂಡ ಪದೇ ಪದೇ ಗುನುಗುವಂತಿತ್ತು. ಇಂತಹ ಅದ್ಭುತ, ಅಮೋಘ, ಅದ್ವಿತೀಯ ದೃಶ್ಯ ಕಾವ್ಯ ಮಗದೊಮ್ಮೆ ನಿಮ್ಮ ನೆಚ್ಚಿನ ಥಿಯೇಟರ್ಗಳಿಗೆ ಲಗ್ಗೆ ಇಡ್ತಿದೆ. ಸೊ ಬಾಹುಬಲಿ ರಿಲೀಸ್ ಕೂಡ ಹೊಸ ಸಿನಿಮಾದ ಬಿಡುಗಡೆಯಂತೆ ಕ್ರೇಜ್ ಹುಟ್ಟಿಸಿದೆ. ಸದ್ಯ ಪ್ರಿನ್ಸ್ ಮಹೇಶ್ ಬಾಬು ಅವರ 29ನೇ ಸಿನಿಮಾದ ಶೂಟಿಂಗ್ ಆಗಿ ಒಡಿಶಾದಲ್ಲಿ ಬ್ಯುಸಿ ಆಗಿರೋ ರಾಜಮೌಳಿ ಬಾಹುಬಲಿ ಮರು ಬಿಡುಗಡೆ ವೇಳೆಗೆ ವಾಪಸ್ ಆಗಿ ಒಂದಷ್ಟು ಪ್ರಮೋಷನ್ ಕೂಡ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಅದೇನೇ ಇರಲಿ, ಬಾಹುಬಲಿ ನಿಜಕ್ಕೂ ತೆಲುಗು ಸಿನಿಮಾ ಅಲ್ಲ, ಅದೊಂದು ಭಾರತೀಯ ಸಿನಿಮಾ ಅನ್ನೋ ಭರವಸೆ ಕೊಟ್ಟ, ಭಾರತೀಯ ಚಿತ್ರರಂಗಕ್ಕೆ ಹೊಸ ಆಯಾಮ ಕೊಟ್ಟ ಚಿತ್ರವೂ ಹೌದು. ಸೊ ಲೆಟ್ಸ್ ಕ್ಯಾಚ್ ಬಾಹುಬಲಿ ಒನ್ಸ್ ಅಗೇನ್ ಇನ್ ಥಿಯೇಟರ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.